ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿರ್ತಾರೆ ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಲ್ಯಾಂಡ್ ಸರ್ವೇರಲ್ಲಿ ಪೇಪರ್ 1 ಪೇಪರ್ 2 ಇದೆ. ಪೇಪರ್ 1 ಬಂದು ಸ್ಪೆಸಿಫಿಕ್ ಜನರಲ್ ಪೇಪರ್ ಆಗಿರುತ್ತೆ, ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಸ್ಪೆಸಿಫಿಕ್ ಪೇಪರಲ್ಲಿರುವಂಥ ಟಾಪಿಕ್ಸ್ ಏನಿದ್ದಾವೆ, ಸಬ್ಜೆಕ್ಟ್ಸ್ ಏನಿದೆ ಅಂತ ನಿಮ್ಮೆಲ್ಲರಿಗೂ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಂದರೆ ನೋಟಿಫಿಕೇಷನ್ ವೀಡಿಯೋದಲ್ಲಿ. ಸೊ ಆ ವೀಡಿಯೋದಲ್ಲಿ ನೋಡಿದ್ರೆ ನಿಮಗೆ ಈ ಮೆಥಮೆಟಿಕ್ಸ್ ಅಲ್ಲಾಗಲಿ, ಅಂದರೆ ಸ್ಪೆಸಿಫಿಕ್ ಪೇಪರ್ 2 ಅಲ್ಲಾಗಲಿ ಏನೇನು ಟಾಪಿಕ್ಸ್ ಇದೆ ಅಂತ ಎಲ್ಲ ಅಂತ ಒಂದು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಸೊ ಹೇಳ್ಬೇಕಂದ್ರೆ ಪೇಪರ್ 2 ಅಲ್ಲಿ, ಅಂದರೆ ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ ಮ್ಯಾಥಮೆಟಿಕ್ಸ್ಗೆ 70% ಹಾಗೂ ಫಿಸಿಕ್ಸ್ಗೆ 20%, ಅದಾಗಿನ ನಂತರ ಇನ್ನೊಂದು ಯಾವುದು ಜಾಗ್ರಫಿಗೆ 10%. ಈ ಥರ ಮಾರ್ಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಪರ್ಸೆಂಟೇಜ್ ವೆಯ್ಟ್ ಎಷ್ಟಿದೆ ಅಂತೇಳಿ ಹೇಳಿದ್ದಾರೆ. ಸೊ ನನಗೇನು ಅನಿಸಿದೆ ಅಂದರೆ ಪೇಪರ್ 2 ಅಲ್ಲಿ ಮ್ಯಾಥಮೆಟಿಕ್ಸ್ ಭಾಳ ಇರೋ ಕಾರಣ ಮ್ಯಾಥಮೆಟಿಕ್ಸ್ ಮೇಲೆ ನೀವು ಸ್ವಲ್ಪ ವರ್ಕ್ ಮಾಡಿದ್ರೆ ಚೆನ್ನಾಗಿ ಒಂದು 70 to 80 ಕ್ವಶನ್ಸ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಆಲ್ಮೋಸ್ಟ್ ನೀವು ಸೆಲೆಕ್ಷನ್ ಆಗೋಗಿದ್ದಾರೆ ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ಇಲ್ಲೊಂದು 70, ಆ ಕಡೆ ಜನರಲ್ ಪೇಪರಲ್ಲಿ ಒಂದು 50 ಮಾರ್ಕ್ಸ್ ಆದ್ರೂ 120 ಮಾರ್ಕ್ಸ್, 120 ಅಂದರೆ 400 ಅಂದರೆ 240 ಮಾರ್ಕ್ಸ್ ಆಗುತ್ತೆ. ಆಲ್ಮೋಸ್ಟ್ ಸೆಲೆಕ್ಷನ್ ಆಗೋಗ್ಬಿಡ್ತೀರ, ಹೌದಾ? ಸೊ ಹಾಗಾಗಿ ಸ್ಪೆಸಿಫಿಕ್ ಪೇಪರ್ 2ಗೆ ಬೇಕಾಗಿರೋಂಥ ಟಾಪಿಕ್ಸ್ನ ನಾನಿಲ್ಲಿ ವಿಡಿಯೋಸ್ ಮುಖಾಂತರವಾಗಿ ನಿಮಗೆ ರೀಚ್ ಮಾಡಿಸ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರುತ್ತೆ ಈ ಲ್ಯಾಂಡ್ ಸರ್ವೇಯರ್ಗೆ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಕೋರ್ಸ್ ಬೇಕು ಅನ್ನೋರು ಈ ಟಾಪಿಕ್ ಅಲ್ಲದೆ ಇನ್ನೂ ಟಾಪಿಕ್ಸ್ನ ನಾನು ಅಲ್ಲಿ ಟೀಚ್ ಮಾಡ್ತಿರ್ತೀನಿ. ಯಾಕಂದರೆ ಎಲ್ಲ ಟಾಪಿಕ್ಸ್ನ ನಾನು ಯೂಟ್ಯೂಬಲ್ಲೇ ಟೀಚ್ ಮಾಡೋಕ್ಕಾಗಲ್ಲ. ಸೊ ಯಾಕಂದರೆ ಇಲ್ಲಿ ನಾನು ಪರ್ಸನಲ್ ಟೈಮ್ ನನಗೆ ಎಷ್ಟು ಟೈಮ್ ಕೊಡಬೇಕಾಗುತ್ತೆ, ಇಲ್ಲಿ ಕೊಡಬೇಕಾಗುತ್ತೆ, ಯಾರು ಕಮಿಟ್ಮೆಂಟ್ ಕೊಡ್ತೀನಿ ಅಲ್ಲಿ ಅಷ್ಟು ಟೈಮ್ ಕೊಡಬೇಕಾಗುತ್ತೆ. ಸೊ ನಿಮ್ಗೆ ಯಾರೆಲ್ಲ ಕೋರ್ಸ್ ಬೇಕು ಅಂತನೋರು 9964600913 ಈ ನಂಬರ್ಗೆ ನೀವು ಕಾಲ್ ಮಾಡಿ ಲ್ಯಾಂಡ್ ಸರ್ವೇರ್ ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಈಗ ಈ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ನಿಮಗೆ ನೋಡಿದಂತೆ ಮ್ಯಾಥಮೆಟಿಕ್ಸ್ ಪಾರ್ಟಲ್ಲಿ ನಿಮಗೆ ಚಾಪ್ಟರ್ ಮ್ಯಾಟ್ರಿಕ್ಸ್ ಅಂತ ಒಂದು ಕಾನ್ಸೆಪ್ಟನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಮ್ಯಾಟ್ರಿಕ್ಸ್ ಮೇಲೆ ಕೆಲವು ಕಾನ್ಸೆಪ್ಟ್ಸ್ನ ಇಲ್ಲಿ ತೊಗೊಂಡಿದ್ದೀನಿ. ಸಾಕಷ್ಟು ಎಕ್ಸಾಮ್ಗಳಲ್ಲಿ ಈ ಥರ ಪರ್ಟಿಕ್ಯುಲರ್ ಕ್ವಶನ್ಸ್ನ ನಾವು ನೋಡ್ತೀವಿ. ಸೊ ಇಲ್ಲಿ ನೋಡಿ, ಈ ಮ್ಯಾಟ್ರಿಕ್ಸ್ ಇಂಟು ಈ ಮ್ಯಾಟ್ರಿಕ್ಸ್ ಇವೆರಡು ನೋಡಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದ್ದಾವೆ. ಸೊ ಈ ಕಡೆ ಈಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಇದೆ. ಸೊ ನಾವು ಇವೆರಡಕ್ಕೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಿದಾಗ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ, ಹೌದಾ? ಈಸ್ ಈಕ್ವಲ್ ಟು ಆ ಕಡೆ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎರಡು ಮ್ಯಾಟ್ರಿಕ್ಸ್ಗೆ ಆಪ್ರೇಟ್ ಮಾಡಿದಾಗ ಮತ್ತೆ ರಿಸಲ್ಟೆಂಟ್ ಆಗಿ ಅಂದರೆ ಸಾಲ್ವ್ ಮಾಡಿದ ನಂತರ ಅದು ಒಂದು ಮ್ಯಾಟ್ರಿಕ್ಸಿಗೆ ರೆಡ್ಯೂಸ್ ಆಗುತ್ತೆ. ಸೊ ಈ ಮ್ಯಾಟ್ರಿಕ್ಸು ಏನಾಗಿರ್ತವೆ? ಈಕ್ವಲ್ ಮ್ಯಾಟ್ರಿಕ್ಸ್ ಆಗಿರ್ತವೆ. ಹಾಗಾಗಿ ಈಕ್ವಲ್ ಮ್ಯಾಟ್ರಿಕ್ಸಲ್ಲಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ನಾವು ಏನು ಮಾಡ್ಬೋದು ಅಂದರೆ ಈಕ್ವೇಟ್ ಮಾಡಿಬಿಟ್ಟು ಅವ್ರು ಏನು ವ್ಯಾಲ್ಯೂಸ್ನ ಕೇಳಿದರೆ ಆ ವ್ಯಾಲ್ಯೂಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ನಾನು ಈಗ ಮೊದಲು ಏನು ಮಾಡ್ತೀನಿ, ಇವೆರಡಕ್ಕೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಅಪ್ಲೈ ಮಾಡ್ತೀನಿ. ಫಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಇದ್ದೀನಿ. 5 - 1 - 3 2 ಇಂಟು XY ಇಸ್ ಈಕ್ವಲ್ ಟು 7 0 ಇದು ನಮಗೆ ಕೊಟ್ಟಿರೋದು. ಸೊ ಇವಾಗ ಏನು ಮಾಡಬೇಕು? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಿ. ಇದಕ್ಕೆ ಅದು ಮತ್ತೆ ಇದು ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಭಾಳಷ್ಟು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ. ಹೇಗಪ್ಪ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಏನಾದರೂ ಎರಡನೇ ಕಾಲಮ್ ಇತ್ತಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಮೂರನೇ ಕಾಲಮ್ ಇತ್ತಂದರೆ ಫಸ್ಟ್ ರೋ ಥರ್ಡ್ ಕಾಲಮ್. ಸೊ ಆ ರೋಯಿಂದ ಎಷ್ಟು ಕಾಲಮ್ಸ್ ಇರುತ್ತೋ ಅಷ್ಟು ಕಾಲಮ್ಸ್ ಜೊತೆನೂ ಆಪ್ರೇಟ್ ಮಾಡಬೇಕು. ಆ ರೋಯಿಂದ ಇರೋ ಎಲ್ಲ ಕಾಲಮ್ಸ್ಗೂ ನೀವು ಆಪ್ರೇಟ್ ಮಾಡಿದ ನಂತರ ಮುಗೀತಪ್ಪ, ಎಲ್ಲ ಕಾಲಮ್ಸ್ ಮುಗೀತು ಅಂತಂದಮೇಲೆ ನೀವೇನು ಮಾಡ್ಬೋದು? ಆವಾಗ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಈ ಥರ ಆಪ್ರೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಎಷ್ಟು ಕಾಲಮ್ಸ್ ಇದ್ದಾವೆ? ಕೇವಲ ಒಂದೇ ಕಾಲಮ್ ಇದೆ. ಕಾಲಮ್ಸ್ ಅಂದರೆ ವರ್ಟಿಕಲ್ ಆಗಿ ಅರೇಂಜ್ ಆಗಿರ್ತಾವೆ, ಅವೆಲ್ಲ ಕಾಲಮ್ಸ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಆಗಿ ನೋಡಿದಾಗ ಅದು ರೋ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಆಪ್ರೇಟ್ ಮಾಡ್ತಿದ್ದೀನಿ. ಹೇಗೆ ಆಪ್ರೇಟ್ ಮಾಡ್ತೀವಿ ಅಂತ ಕ್ಲಿಯರಾಗಿ ನೋಡ್ಕೊಳ್ಳಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಆದಾಗ ಫಸ್ಟ್ ರೋನಲ್ಲಿ ಇದು ಫಸ್ಟ್ ಎಲಿಮೆಂಟು, ಫಸ್ಟ್ ರೋನಲ್ಲಿ ಇದು ಸೆಕೆಂಡ್ ಎಲಿಮೆಂಟ್, ಫಸ್ಟ್ ಕಾಲಮಲ್ಲಿ ಇದು ಫಸ್ಟ್ ಎಲಿಮೆಂಟು, ಇದು ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಕಾಲಮಲ್ಲಿ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ನೋಡಿ, ಫಸ್ಟ್ ಎಲಿಮೆಂಟ್ಗೆ ಫಸ್ಟ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿ. 5 × X ಎಷ್ಟಾಯಿತು? 5X. ಸೆಂಟ್ರಲ್ಲಿ ಕಂಪಲ್ಸರಿ ಪ್ಲಸ್ ಸೈನ್ ಬರೀಲೇಬೇಕು. -1 × Y ಏನಾಗುತ್ತೆ? -Y ಆಯಿತು, -Y. ಇದಾಯಿತಾ? ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತಾ? ಈಗ ಇನ್ನೊಂದು ಕಾಲಮ್ ಇದ್ದಿದ್ರೆ ನಾನು ಏನು ಮಾಡ್ಬೋದಿತ್ತು? ಸೆಕೆಂಡ್ ಎಲಿಮೆಂಟ್ ಇಲ್ಲಿ ಬರಿಬೋದಿತ್ತು. ಇನ್ನೊಂದು ಕಾಲಮ್ ಇದ್ದಿದ್ರೆ ಥರ್ಡ್ ಎಲಿಮೆಂಟ್ ಬರಿಬೋದಿತ್ತು ಇಲ್ಲಿ ಫಸ್ಟ್ ರೋನಲ್ಲಿ. ಬಟ್ ಅಲ್ಲಿ ಒಂದೇ ಕಾಲಮ್ ಇರೋ ಕಾರಣ ಒಂದೇ ಎಲಿಮೆಂಟ್ ಜನರೇಟ್ ಆಯಿತು. ಈಗ ಸೆಕೆಂಡ್ ರೋ ಏನು ಮಾಡಬೇಕು? ಒಂದು ಕಾಲಮ್ ಆಯ್ತಲ್ಲಿ, ಒಂದೇ ಕಾಲಮ್ ಇರೋ ಕಾರಣ ಆ ಕಾಲಮಿಂದ ಆಪರೇಷನ್ ಮುಗೀತು. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬನ್ನಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ಗೂ ಸೇಮ್ ಕಾನ್ಸೆಪ್ಟ್ನ ಅಪ್ಲೈ ಮಾಡಿ. ಫಸ್ಟ್ ಎಲಿಮೆಂಟ್ ಇಂಟು ಫಸ್ಟ್ ಎಲಿಮೆಂಟ್, -3 × X ಎಷ್ಟಾಯಿತು? -3X. ಸೆಂಟ್ರಲ್ ಏನು ಬರಬೇಕು? ಕಂಪಲ್ಸರಿ ಪ್ಲಸ್ ಸೈನ್. 2 × Y ಏನಾಯಿತು? 2Y ಆಯಿತು. ಇಸ್ ಈಕ್ವಲ್ ಟು ಆ ಕಡೆ ಏನಿದೆ? 7 ಮತ್ತು 0. ಇನ್ನು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ. 5 × X 5X, ಪ್ಲಸ್ ಇಂಟು ಮೈನಸ್ -Y, ನೆಕ್ಸ್ಟ್ -3X ಪ್ಲಸ್ 2Y ಇಸ್ ಈಕ್ವಲ್ ಟು ಏನಿದೆ ಆ ಕಡೆ? 7 0 ಇದೆ. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ. ನಾನು ಹೇಳಿದೆ ನಿಮಗೆ ಆ ಕಡೆ ಒಂದು ಮ್ಯಾಟ್ರಿಕ್ಸ್ ಈ ಕಡೆ ಒಂದು ಮ್ಯಾಟ್ರಿಕ್ಸ್ ಇದ್ದಾಗ ಅದೇನಾಗುತ್ತೆ? ಈಕ್ವಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಕರಸ್ಪಾಂಡಿಂಗ್ ಎಲಿಮೆಂಟ್ನ ಈಕ್ವಲ್ ಮಾಡ್ಬೋದು. ಸೊ 5X - Y ಇಸ್ ಈಕ್ವಲ್ ಟು ಏನಾಗಬೇಕು? 7 ಆಗಬೇಕು. ಅದೇ ಥರನೇ -3X ಪ್ಲಸ್ 2Yಗೆ ಏನಾಗುತ್ತೆ? ಈಕ್ವಲ್ ಮಾಡಿದಾಗ 0ಗೆ ಈಕ್ವೇಟ್ ಆಗುತ್ತೆ. ಸೊ ಆ ಈಕ್ವೇಷನ್ಸ್ನ ಬರ್ಕೊಂಬಿಡಿ. ಇಲ್ಲಿ ಏನದು? 5X - Y ಇಸ್ ಈಕ್ವಲ್ ಟು 7 ಒಂದು ಈಕ್ವೇಷನ್ ಆಯಿತು. ಆದಮೇಲೆ -3X ಪ್ಲಸ್ 2Y ಇದೇನಾಯಿತು? ಎರಡನೇ ಈಕ್ವೇಷನ್ ಆಯಿತು. ಸೊ ಈ ಥರ ಈಕ್ವೇಷನ್ಸ್ ಬಂದಮೇಲೆ ನಾವು X ಆ್ಯಂಡ್ Y ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ 2-3 ಮೆಥಡ್ ಇರ್ತವೆ.
ನೀವು SSLCಯಲ್ಲಿ ಕಲ್ತಿರ್ತಾರ ಆ್ಯಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದು ಮಾಡಿ ಒಂದು ಎಲಿಮೆಂಟ್ ಕಳೆದುಬಿಟ್ರೆ ಇನ್ನೊಂದು ಎಲಿಮೆಂಟ್ ಸಿಕ್ಬಿಡುತ್ತೆ. ಬಟ್ ಈ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ನಾವು ಸುಮ್ಮನೆ ಈ ಥರ ಎಕ್ಸಾಮಲ್ಲಿ ಮಾಡಬೇಕಾದ್ರೆ ಭಾಳ ಲೆಂತಿ ಆಗೋ ಕಾರಣದಿಂದ ನಾನೇನು ಮಾಡ್ಬೋದಪ್ಪ ಅಂತಂದರೆ ಏನು ಆಪ್ಷನ್ಸ್ ಇರುತ್ತೆ, ಏನಿಲ್ಲ ಆಪ್ಷನ್ಸ್ ಇರುತ್ತೆ ಆ ಆಪ್ಷನ್ಸ್ನ ಕ್ರಾಸ್ ಚೆಕ್ ಮಾಡಬೇಕು. ಏನು ಮಾಡ್ತೀರಪ್ಪ ಅಂದರೆ ಫಸ್ಟ್ ಆಪ್ಷನ್ ತೊಗೊಳ್ಳಿ, 2 ಈಕ್ವೇಷನ್ನ ಸಬ್ಸ್ಟಿಟ್ಯೂಷನ್ ಮಾಡಿ, LHS = RHS ಬಂತ ಅದೇ ಆಪ್ಷನ್ ಆನ್ಸರ್ ಆಗುತ್ತೆ. ಫಸ್ಟ್ ಆಪ್ಷನ್ ಸ್ಯಾಟಿಸ್ಫೈ ಆಗಲಿಲ್ಲಪ್ಪ, ಸೆಕೆಂಡ್ ಆಪ್ಷನ್ಗೆ ಹೋಗಿ, ಸೆಕೆಂಡ್ ಆಪ್ಷನ್ನು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ. 2 ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ LHS = RHS, LHS = RHS ಬಂತಂದರೆ ಸೆಕೆಂಡ್ ಆಪ್ಷನ್ ಆನ್ಸರ್ ಆಗುತ್ತೆ. ಅದು ಬರಲಿಲ್ಲ ಥರ್ಡ್ ಆಪ್ಷನ್ ಹೋಗಿ ಅದೇ ಥರನೇ ಚೆಕ್ ಮಾಡಿ, ಬರಲಿಲ್ಲ ಅಂದರೆ 4ನೇ ಆಪ್ಷನ್ ಬಂದೇ ಬರುತ್ತೆ. ಸೊ ಈಗ ನಾನೇನು ಮಾಡ್ತೇನೆ ಅಂದರೆ ಏನು ಫಸ್ಟ್ ಆಪ್ಷನ್ ಇದೆ ಅದನ್ನು ನಾನು ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ. ಸೊ ಏನದು 2, -3 2, -3. ಸೊ ಏನಾಗುತ್ತೆ ನೋಡಿ 5 × 2 ಮೈನಸ್ y ಅಂದರೆ ಎಷ್ಟಿದೆ -3 ಇದೆ. ಸೊ ಈಗ 5 ಇದೆಷ್ಟು ಬರೋಕ್ಕೆ ಸಿಂಪ್ಲಿಫಿಕೇಷನ್ ಮಾಡಿದಾಗ 7 ಬರಬೇಕು. 5 × 2 ಎಷ್ಟು 10 ಮೈನಸ್ ಆಫ್ ಮೈನಸ್ ಪ್ಲಸ್ 3. ಸೊ ಇದು ಸಿಂಪ್ಲಿಫಿಕೇಷನ್ ಮಾಡಿದಾಗ ನನಗೆ 7 ಬರಬೇಕು. ಬಟ್ ಇಲ್ಲಿ ಎಷ್ಟು ಬರ್ತಿದೆ 13 = 7 ಬರ್ತದೆ. ಸೊ ಇದಲ್ಲ. ಸೊ ಹಾಗಾಗಿ ಈ ಆಪ್ಷನ್ ಸ್ಯಾಟಿಸ್ಫೈ ಆಗಲಿಲ್ವಲ್ಲ, LHS = RHS ಬರಲಿಲ್ಲ, ಇದು ಎಲಿಮಿನೇಟ್ ಮಾಡಿಬಿಡಿ. ಸೆಕೆಂಡ್ ಆಪ್ಷನ್ಗೆ ಹೋಗ್ತೀನಿ, ಯಾವುದದು 2, 3. ಸೊ ಫಸ್ಟ್ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಿರಿ, ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿರಿ. 5 × 2 ಮೈನಸ್ y ಅಂದರೆ ಎಷ್ಟು 3. ಸೊ ಎಷ್ಟು ಬರಬೇಕು ನನಗೆ ಆನ್ಸರ್ 7 ಬರಬೇಕು. 5 × 2 10 -3 ಸಾಲ್ವ್ ಮಾಡಿದಾಗ ನನಗೆ 7 ಬರಬೇಕು. 10 - 3 ಎಷ್ಟಾಯಿತು 7 ಆಯಿತು. 7 ಈಕ್ವಲ್ ಬಂತಾ. ಸೊ ಆ ಆಪ್ಷನ್ನು ಫಸ್ಟ್ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಿದೆ. ಅದೇ ಥರನೇ ಆ ಸೆಕೆಂಡ್ ಆಪ್ಷನ್ನು ಸೆಕೆಂಡ್ ಈಕ್ವೇಷನ್ಗೂ ಸ್ಯಾಟಿಸ್ಫೈ ಮಾಡಿ ನೋಡಿರಿ, ಅದಕ್ಕೂ ಸ್ಯಾಟಿಸ್ಫೈ ಆಯ್ತಪ್ಪ ಅಂದರೆ ಅದೇ ನಮ್ಮ ಕರೆಕ್ಟ್ ಆಪ್ಷನ್ ಆಗುತ್ತೆ. -3 × x ಅಂದರೆ 2 + 2 × y ಅಂದರೆ ಎಷ್ಟು 3. ಇದು ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಬರಬೇಕು 0 ಬರಬೇಕು. 3 × 2 ಎಷ್ಟು 6 + 2 × y ಅಂದರೆ ಎಷ್ಟಿದೆ, ಅಲ್ಲಿ y ಅಂದರೆ ಪ್ಲೇಸಲ್ಲಿ ಎಷ್ಟಿದೆ, y ಅಂದರೆ 3 ಇದೆ ಹೌದಾ, y ಅಂದರೆ ಎಷ್ಟಿದೆ 3 ಇದೆ. 2 × 3 ಎಷ್ಟು 6 + 6 - 6 ಕ್ಯಾನ್ಸಲ್ ಆದರೆ ಎಷ್ಟು ಬಂತು 0 ಬಂತು. 0 = 0. ಸೊ ಆಪ್ಷನ್ ಎರಡಕ್ಕೂ ಸ್ಯಾಟಿಸ್ಫೈ ಆಗಿರೋ ಕಾರಣದ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಈ ಥರ ಪ್ರಶ್ನೆಗಳು ಹೇಗೆ ಸಾಲ್ವ್ ಮಾಡಬೇಕಂತ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇಫ್ A = ಸಮ್ ಮ್ಯಾಟ್ರಿಕ್ಸು ಫೈಂಡ್ A × A'. ಸೊ ನೆನ್ಪಿಟ್ಕೊಳ್ಳಿ, A' ಅಂದರೂ ಒಂದೇ, A ಟ್ರಾನ್ಸ್ಪೋಸ್ ಅಂದರೂ ಒಂದೇ ಆಗಿರುತ್ತೆ. ಸೊ ಟ್ರಾನ್ಸ್ಪೋಸ್ ಅಂದರೆ ಏನಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ, ABCD ಈ ಥರ ಮ್ಯಾಟ್ರಿಕ್ಸ್ ಒಳಗೆ ಎಲಿಮೆಂಟ್ಸ್ ಇರ್ತವೆ. ಇವು ABCD ಇದೆಲ್ಲ ಅವುಗಳನ್ನ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ನಾನು ಏನಾದರೂ ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕಪ್ಪ ಅಂತಂದರೆ, ಈ ಮ್ಯಾಟ್ರಿಕ್ಸ್ನ ನಾನು ಟ್ರಾನ್ಸ್ಪೋಸ್ ಮಾಡಬೇಕಂದ್ರೆ ಹೇಗೆ ಮಾಡ್ತೀವಪ್ಪ ಅಂತಂದರೆ, ರೋಸ್ನಲ್ಲಿ ಏನಿರ್ತಾವಲ್ಲ ಆ ಎಲಿಮೆಂಟ್ಸ್ನ ಕಾಲಮ್ಸಲ್ಲಿ ಬರಬೇಕು. ರೋಸಲ್ಲಿ ಏನಿದಾವಲ್ಲ ಅವನ್ನ ಕಾಲಮ್ಸಲ್ಲಿ ಬರಬೇಕು. ಸೊ ರೋನಲ್ಲಿ ಏನಿದೆ, ಫಸ್ಟ್ ರೋನಲ್ಲಿ AB ಇದೆ, ಅದನ್ನು ಕಾಲಮಲ್ಲಿ ಬರೆದ್ರೆ AB ಆಯಿತು ಈ ಥರ. ಸೆಕೆಂಡ್ ರೋನಲ್ಲಿದೆ ಅದೇ ಥರನೇ ಅದನ್ನು ಕಾಲಮಲ್ಲೇ ಬರೀಬೇಕು, C ಮತ್ತು D. ಇದನ್ನು ನಾವು ಏನಂತ ಹೇಳ್ತೀವಿ, ಈ ಮ್ಯಾಟ್ರಿಕ್ಸಿನ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇದು A ಆಗಿದ್ದರೆ ಇದೇನಾಗಿರುತ್ತೆ A' ಆಗಿರುತ್ತೆ. ಸೇಮ್ ಕಾನ್ಸೆಪ್ಟ್ನ ಇಲ್ಲಿ ಅಪ್ಲೈ ಮಾಡಿ. ಸೊ ಏನು ಕೊಟ್ಟಿದ್ದಾರೆ, A ಬಂದು 3 2 -1 4 3 -2 4 3 -2. ಸೊ ನನಗೆ ಏನು ಬೇಕು, A' ಬೇಕಲ್ವಾ. ಸೊ A' ಏನಾಗುತ್ತೆ ಟ್ರಾನ್ಸ್ಪೋಸ್ ಆಫ್ ಆ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ನೋಡಿ, ರೋಸಲ್ಲಿರೋದನ್ನ ಕಾಲಮ್ಸ್ ಬರೆದ್ರೆ 3 2 -1 4 3 -2 ಇಷ್ಟೇ. ಇದೇನಾಯಿತು ಟ್ರಾನ್ಸ್ಪೋಸ್ ಆಫ್ A ಮ್ಯಾಟ್ರಿಕ್ಸ್ ಆಯಿತು. ಇದೇನಾಯಿತು ಟ್ರಾನ್ಸ್ಪೋಸ್ ಆಫ್ A ಮ್ಯಾಟ್ರಿಕ್ಸ್. ದೇರ್ ಫೋರ್ ನನಗೇನು ಬೇಕು, A' ಬೇಕಲ್ವಾ. ಸೊ A' = A ಮ್ಯಾಟ್ರಿಕ್ಸ್ ಏನಿದೆ 3 2 -1 4 3 -2. ಸಿಮಿಲರ್ ಆಗಿ ಆ ಕಡೆ A' ಏನು ಬರ್ಕೊಂಡಿದ್ವಿ, A' ಬರ್ಕೊಂಡಿದ್ದು ತಾನೆ, ಅದು ಬರ್ಕೊಳ್ಳಿ 3 2 -1 4 3 -2. ಸೊ ಇವಾಗ ಏನು ಮಾಡಬೇಕು, ಇವೆರಡಕ್ಕೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಪ್ರಿವಿಯಸ್ ಕಲ್ತವಲ್ಲ ಅದೇ ಕಾನ್ಸೆಪ್ಟ್. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಆ ಥರ ಆಪರೇಟ್ ಮಾಡಬೇಕು. ಸೊ ಮಾಡಿದಾಗ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಲಿಮೆಂಟ್ಗೆ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ಗೆ ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್ಗೆ ಥರ್ಡ್ ಎಲಿಮೆಂಟ್. ಸೊ 3 × 3 ಎಷ್ಟು 9, ಸೆಂಟ್ರಲ್ ಏನು ಬರುತ್ತೆ ಪ್ಲಸ್. 2 × 2 ಎಷ್ಟು 4, ಸೆಂಟ್ರಲ್ ಏನು ಬರುತ್ತೆ ಪ್ಲಸ್. -1 × -1 ಎಷ್ಟಾಯಿತು +1 ಆಯಿತು. ಇದು ಮುಗೀತಾ. ನೆಕ್ಸ್ಟ್ ಇಲ್ಲಿ ಬರೋಣ. ನೆಕ್ಸ್ಟ್ ಏನಾಗುತ್ತೆ ನೋಡಿ, 3 × ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಓದ್ಸಲ ಆದರೆ ಒಂದೇ ಕಾಲಮ್ ಇತ್ತು, ಈಗ ಎರಡನೇ ಕಾಲಮ್ ಇದೆ. ಸೊ ಎರಡನೇ ಕಾಲಮ್ ಇರೋ ಕಾರಣ ಫಸ್ಟ್ ರೋ ಸೆಕೆಂಡ್ ಕಾಲಮು ಮಾಡಬೇಕು. ಆದರೆ ಇಲ್ಲಿ ಭಾಳ ಜನ ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡುವಾಗ ಇಲ್ಲಿ ಬರಬೇಕಾ ಇಲ್ಲಿ ಬರಬೇಕಾ ಅನ್ನೋದು ಡೌಟ್ ಬರುತ್ತೆ. ಸೊ ನೋಡಿ, ನೀವು ರೋ ಆಪ್ರೇಟ್ ಮಾಡ್ತಿರೋ ಕಾರಣ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಫಸ್ಟ್ ಎಲಿಮೆಂಟ್ ಬರುತ್ತೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದಾಗ ಸೆಕೆಂಡ್ ಎಲಿಮೆಂಟ್ ಬರುತ್ತೆ, ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಿದಾಗ ಥರ್ಡ್ ಎಲಿಮೆಂಟ್. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಇದೆಲ್ಲಿದೆ ಫಸ್ಟ್ ರೋನಲ್ಲೇ ಇದ್ದಾವೆ ನೋಡಿ. ಯಾಕೆ ಫಸ್ಟ್ ರೋನಲ್ಲಿ ಬರೀತೀವಿ ಅಂದರೆ, ನೀವು ಆಪ್ರೇಟ್ ಮಾಡ್ತಿರೋದು ಫಸ್ಟ್ ರೋ. ಒಂದು ವೇಳೆ ಸೆಕೆಂಡ್ ರೋ ಮಾಡಿದ್ರೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿದಾಗ ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ರೋ ಥರ್ಡ್ ಕಾಲಮ್ ಆಪ್ರೇಟ್ ಮಾಡಿದಾಗ ಥರ್ಡ್ ಎಲಿಮೆಂಟ್, ಆ ಥರ ಬರ್ಕೊಳ್ಬೇಕು. ಓಕೆನಾ. ಸೊ ಭಾಳ ಜನಕ್ಕೆ ಕನ್ಫ್ಯೂಷನ್ ಆಗಿದೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಅದನ್ನು ಕ್ಲಿಯರಾಗಿ ಬಂತಂದರೆ ಮ್ಯಾಟ್ರಿಕ್ಸ್ ಒಳಗಡೆ ಯಾವ ಕ್ವಶನು ಬಿಡೋಕ್ಕಾಗಲ್ಲ, ಎಲ್ಲ ಕ್ವಶನ್ನು ಬಾಚಾಕ್ಬೋದು. ಸೊ ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ತಾ ಇದ್ದೀನಿ. 3 × 4 ಎಷ್ಟಾಯಿತು 12, ಸೆಂಟ್ರಲ್ ಏನು ಬರುತ್ತೆ ಪ್ಲಸ್ ಸೈನ್.
2 ಇಂಟು 3 ಎಷ್ಟು 6 ಸೆಂಟ್ರಲ್ ಪ್ಲಸ್ ಸೈನ್ -1 ಇಂಟು -2 ಎಷ್ಟಾಗುತ್ತೆ 2 ಆಯಿತು. ಈಗ ಇದು ಆಯಿತಾ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ನೋಡಿರಿ ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ ಆಯಿತು. ಫಸ್ಟ್ ರೋಯಿಂದ ಆಪ್ರೇಟ್ ಮಾಡಿದ್ರೆ ಫಸ್ಟ್ ರೋನಲ್ಲೇ ಫಿಲ್ ಆಗಬೇಕು. ಈಗ ಸೆಕೆಂಡ್ ರೋಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ 4 ಇಂಟು 3 ಎಷ್ಟು 12 ಮುಗೀತು. ಸೆಕೆಂಡ್ ಎಲಿಮೆಂಟ್ಗೆ ಸೆಕೆಂಡ್ ಎಲಿಮೆಂಟು 3 ಇಂಟು 2 ಎಷ್ಟು 6 ಸೆಂಟ್ರಲ್ ಪ್ಲಸ್ ಸೈನ್ -2 ಇಂಟು -1 ಎಷ್ಟಾಗುತ್ತೆ 2 ಆಯಿತು. ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಯಿತು. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಆಯಿತು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದರೆ ಇಲ್ಲಿ ಬರ್ತದೆ ತಾನೆ 4 ಇಂಟು 4 ಎಷ್ಟು 16 ಪ್ಲಸ್ 3 ಇಂಟು 3 ಎಷ್ಟು 9 ಪ್ಲಸ್ -2 ಇಂಟು 2 -2 ಎಷ್ಟಾಯಿತು 4 ಆಯಿತು. ಇವಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ 9 ಪ್ಲಸ್ 4 ಪ್ಲಸ್ 1 ಎಷ್ಟಾಯಿತು 14 12 ಪ್ಲಸ್ 6 ಪ್ಲಸ್ 2 ಎಷ್ಟಾಯಿತು ನೋಡಿ 12 1 8 20 12 ಪ್ಲಸ್ 6 ಪ್ಲಸ್ 2 ಎಷ್ಟಾಯಿತು 20 16 ಪ್ಲಸ್ 9 ಇದು 16 ಪ್ಲಸ್ 4 ಎಷ್ಟು 20 20 ಪ್ಲಸ್ 9 29 ಆಯಿತಾ. ಸೊ ನನಗೆ ಬಂದಿದ್ದೇನು ಎ ಡ್ಯಾಶ್ ಇದು ಬಂತು ನೋಡಿ. ಎಲ್ಲಿದೆ ಆಪ್ಷನಲ್ಲಿ 14 14 20 20 29 ಆಪ್ಷನ್ ಏನಲ್ಲಿದೆ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ನಿಮ್ಗೆ ಇಲ್ಲಿವರೆಗೆ ಏನು ತಿಳ್ಕೊಬೇಕಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಯಾವ ಥರ, ಅದಾದಮೇಲೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅದನ್ನೇ ಹೇಗೆ ಮಾಡ್ತೀವಿ ಅಂತ ಗೊತ್ತಾಗಬೇಕು. ಸೊ ನೆಕ್ಸ್ಟ್ ಕ್ವಶನ್ ಈ ಥರ ಇದೆ ನೋಡಿ. ಇಫ್ ಎ ಇಸ್ ಇಕ್ವಲ್ ಟು ಮ್ಯಾಟ್ರಿಕ್ಸ್ ಬಿ ಇಸ್ ಇಕ್ವಲ್ ಟು ಮ್ಯಾಟ್ರಿಕ್ಸ್ ಫೈನ್ 2a - 3b. ಭಾಳ ಸಿಂಪಲ್ ಇದು. ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನೆ ABCD. ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಮ್ಯಾಟ್ರಿಕ್ಸ್ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಆ ಕಾನ್ಸ್ಟೆಂಟ್ನ ಮ್ಯಾಟ್ರಿಕ್ಸ್ ಒಳಗಿರೋ ಪ್ರತಿ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ k ಇಂಟು a ಇಸ್ KA, k ಇಂಟು b ಇಸ್ KB, k ಇಂಟು c ಇಸ್ KC, k ಇಂಟು d ಇಸ್ KD. ಸೊ ಅದೇ ಥರನೇ ಇದಕ್ಕೂ ಕಾನ್ಸೆಪ್ಟ್ ಅಪ್ಲೈ ಮಾಡೋಣ. 2 ಇಂಟು a - 3 ಇಂಟು b ಅಲ್ವಾ ಇಸ್ ಈಕ್ವಲ್ ಟು 2 ಇಂಟು a - 3 ಇಂಟು b ಇಸ್ ಈಕ್ವಲ್ ಟು 2 ಇಂಟು ಎ ಮ್ಯಾಟ್ರಿಕ್ಸ್ ಏನಿದೆ 2 5 0 7 ಮೈನಸ್ ಎಲ್ಲಿ ಈ ಮೈನಸ್ 3 ಇಂಟು ಏನಿದೆ ಬಿ ಮ್ಯಾಟ್ರಿಕ್ಸ್ ಏನಿದೆ 3 -2 -5 ಹಾಗೂ 4. ಈಗ ಸಿಂಪ್ಲಿಫಿಕೇಷನ್ ಮಾಡಿ. ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಮ್ಯಾಟ್ರಿಕ್ಸ್ ಇದ್ದಾಗ ಏನು ಮಾಡ್ತೀವಿ ಕಾನ್ಸ್ಟೆಂಟ್ನ ಒಳಗಿರೋ ಮ್ಯಾಟ್ರಿಕ್ಸ್ ಒಳಗಿರೋ ಪ್ರತಿ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 2 4 2 ಇಂಟು 5 10 2 ಇಂಟು 0 0 2 ಇಂಟು 7 ಇಸ್ 14 ಇದಾಯಿತು. ಮೈನಸ್ ಸೇಮ್ ಕಾನ್ಸೆಪ್ಟ್ ಕಾನ್ಸ್ಟೆಂಟ್ ಒಳಗಡೆ ಮ್ಯಾಟ್ರಿಕ್ಸ್ ಒಳಗೆ ಪ್ರತಿ ಎಲಿಮೆಂಟ್ ಮಲ್ಟಿಪ್ಲೈ ಆಗಬೇಕು. 3 ಇಂಟು 3 ಇಸ್ 9 3 ಇಂಟು 2 ಇಸ್ -6 3 ಇಂಟು -5 ಇಸ್ -15 3 ಇಂಟು 4 ಇಸ್ 12 ಇದು ಆಯಿತು. ಈಗ ಫೈನಲ್ ಆಗಿ ಸಿಂಪ್ಲಿಫಿಕೇಷನ್ ಮಾಡಿ. 4 - 9 ಎಷ್ಟಾಯಿತು 4 - 9. ನೆಕ್ಸ್ಟ್ ಈ ಎಲಿಮೆಂಟಿಗೆ ಎಲಿಮೆಂಟ್ ಏನು ಮಾಡ್ತಿದ್ವಿ ಇಲ್ಲಿ ಸಬ್ಟ್ರಾಕ್ಷನ್ ಆಫ್ ಟು ಮ್ಯಾಟ್ರಿಕ್ಸ್ 10 ಮೈನಸ್ ಆಫ್ -6 ನೆಕ್ಸ್ಟ್ 0 ಮೈನಸ್ ಆಫ್ -15 14 ಮೈನಸ್ ಆಫ್ 12. ಸೊ ಫೈನಲ್ ಆಗಿ ಸಿಂಪ್ಲಿಫಿಕೇಷನ್ ಏನಾಗುತ್ತೆ ನೋಡಿ 4 - 9 ಇಸ್ -5 10 ಮೈನಸ್ ಆಫ್ -6 ಅಂದರೆ 10 + 6 ನೋಡಿ ಇದು 0 ಮೈನಸ್ ಆಫ್ -15 ಅಂದರೆ +15 14 - 12 ಎಷ್ಟಾಯಿತು 2 ಆಯಿತು. 14 - ಎಷ್ಟಾಯಿತು 2 ಆಯಿತು. ಈಗ -5 10 + 6 ಎಷ್ಟಾಯಿತು 10 + 6 ಅಲ್ವಾ ಅದು 10 + 6 is 16 10 + 6 is 16. ನೆಕ್ಸ್ಟ್ ಇದು ಎಷ್ಟು 15 ಆದಮೇಲೆ ಇದು 2. ಸೊ ಆಪ್ಷನಲ್ಲಿ ಎಲ್ಲಿದೆ ನೋಡಿ ಆಪ್ಷನಲ್ಲಿ ಎಲ್ಲಿದೆ. ಸೊ ಇದೆಲ್ಲೋ ಮಿಸ್ಟೇಕ್ ಆಗಿರಬೇಕು. ಆಪ್ಷನಲ್ಲಿ ನಮಗಿಲ್ಲ ನೋಡಿ -5 ಇದೆ -5 ಇದೊಂದು ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 16 ಇರಬೇಕಾಯಿತು ಬಟ್ 15 ಇದೆ. ಎಲ್ಲಾದರೂ ಮಿಸ್ಟೇಕ್ ಮಾಡಿದೆ ನೋಡಿ 2 ಇಂಟು 5 is 10 -3 ಇಂಟು 2 is 6 10 ಮೈನಸ್ ಆಫ್ -6 ಅಂದರೆ 10 + 6 16 ಆಗುತ್ತೆ. ಬಟ್ ಇಲ್ಲಿ 15 ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಲ್ಲಿ ನೋಡಿ 0 2 ಇಂಟು 0 0 ಆದಮೇಲೆ ಆ ಕಡೆ 3 ಇಂಟು 5 15 3 ಇಂಟು 5 15 0 ಮೈನಸ್ ಆಫ್ -15 ಅಂದರೆ +15 ಆಗುತ್ತೆ. ಸೊ ಆಪ್ಷನ್ಸ್ ಹೇಳ್ಬೇಕಂದ್ರೆ ಎಲ್ಲವೂ ತಪ್ಪು ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಇಲ್ಲ. ಸೊ ಆನ್ಸರ್ ನಿಮ್ಗೆ ಏನಿರಬೇಕು 2a - 3b ಏನಾಗಬೇಕು -15 16 15 2 ಇದೇ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತೀನಿ. ಆ ಥರ ಪ್ರಶ್ನೆ ಬಂತಂದರೆ ಗ್ರೇಸ್ ಮಾರ್ಕ್ ಆಗೋಗುತ್ತೆ ಆಪ್ಷನ್ ಇಲ್ಲಿ ಇಲ್ಲಪ್ಪ ಅಂತಂದರೆ. ಸೊ ಅಂತ ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಬೇಡಿ. ನಿಮ್ಮದು ಕರೆಕ್ಟ್ ಕ್ಯಾಲ್ಕುಲೇಷನ್ ಅಂತೂ ನೀವು ಮಾಡಬೇಕು. ಸೊ ಇಲ್ಲಿ ನೋಡಿ a² + 3i ಕೇಳಿದ್ದಾರೆ. ಭಾಳ ಸಿಂಪಲ್ ಇದು. ಈ ಥರ ಪ್ರಶ್ನೆ ನಾವು ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ನೋಡ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಏನು ಮಾಡಬೇಕು a² ಅಂದರೆ ವೆರಿ ಸಿಂಪಲ್. ಏನು a² ಅಂದರೆ ನಾವೇನು ಮಾಡ್ತೀವಿ a ಇಂಟು ಅಂತ ಬರ್ಕೊಳ್ತೀವಿ. ಒಂದು ವೇಳೆ a³ ಕೊಟ್ಟಿದ್ರೆ ಏನು ಮಾಡ್ತೀರಾ a³ ಕೊಟ್ಟಿದ್ರೆ a² ಇಂಟು a ಅಂತ ಬರ್ಕೊಳ್ಬೇಕು. ಅಂದರೆ ಫಸ್ಟ್ a² ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿದ್ಮೇಲೆ ಬಂದಿರೋಂಥ ಮ್ಯಾಟ್ರಿಕ್ಸ್ಗೆ ಇಂಟು a ಮಾಡಿಬಿಟ್ಟು ಇನ್ನೊಂದು ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ a² ಫಸ್ಟ್ ಫೈಂಡ್ ಔಟ್ ಮಾಡ್ತೀರಾ. ಫೈಂಡ್ ಔಟ್ ಮಾಡಿದ್ರೆ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಆ ಮ್ಯಾಟ್ರಿಕ್ಸು a² ಮ್ಯಾಟ್ರಿಕ್ಸು ಮತ್ತು a ಮ್ಯಾಟ್ರಿಕ್ಸ್ ಇವೆರಡಕ್ಕೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಪ್ರೇಟ್ ಮಾಡಬೇಕು. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಒಂದು ಬಂತಂದರೆ ಎಲ್ಲವಕ್ಕೂ ಈಸಿ ಆಗಿಬಿಡುತ್ತೆ ನೋಡಿ. ಸೊ ಈಗ a² ಫೈಂಡ್ ಔಟ್ ಮಾಡ್ತೀನಿ. a ಮ್ಯಾಟ್ರಿಕ್ಸ್ ಏನಿದೆ 2 - 1 -1 2 ಇಂಟು ಇನ್ನೊಂದು ಸಲ ಬರ್ಕೊಳ್ಬೇಕು ತಾನೆ. ಯಾಕೆ a ಇಂಟು a ಇಸ್ a² -1 -1 2. ಇವಾಗ ಇವೆರಡಕ್ಕೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಪ್ರೇಟ್ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ 2 ಇಂಟು 2 ಎಷ್ಟು 4 ಸೆಂಟ್ರಲ್ ಪ್ಲಸ್ ಸೈನ್ -1 ಇಂಟು -1 1 ಆಯಿತು. ಫಸ್ಟ್ ರೋ ಫಸ್ಟ್ ಕಾಲಮ್ ಆಪ್ರೇಟ್ ಆಯಿತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋಗ್ತಾ ಇದ್ದೀನಿ. ಸೆಕೆಂಡ್ ಎಲಿಮೆಂಟ್ ಬರುತ್ತದೆ 2 ಇಂಟು -1 ಇಸ್ -2 ಸೆಂಟ್ರಲ್ ಪ್ಲಸ್ ಸೈನ್ -1 ಇಂಟು 2 ಇಸ್ -2 ಇದಾಯಿತು.
ನೆಕ್ಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಯ್ತು. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್, -1 into 2 is -2, ಸೆಂಟ್ರಲ್ ಪ್ಲಸ್ ಸೈನ್, 2 into -1 is -2. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಸೆಕೆಂಡ್ ಕಾಲಮ್, -1 into -1 is 1, ಪ್ಲಸ್ 2 into 2 is 4. ಈಗ ಸಿಮ್ಯುಲೇಷನ್ ಮಾಡಿ. 4 into 1 is 5, -2 ಪ್ಲಸ್ ಇಂಟು ಮೈನಸ್ is -2, ಇದು -2 -2, 1 plus 4 is 5. ಇನ್ನು ಫೈನಲ್ ಆಗಿ ಸಿಮ್ಯುಲೇಷನ್ ಮಾಡಿದ್ರೆ ಎಷ್ಟು ಬಂತು? 5 -4 -4 ಎಷ್ಟಾಯ್ತು? ಇದು 5 ಆಯಿತು. ಓಕೆನಾ? ಇದೇನಿದು ಎ ಸ್ಕ್ವೇರ್ ಇತ್ತು. ಈಗ ಐ ಅಂದರೆ ಏನು? ಇದು ಭಾಳ ಪ್ರಶ್ನೆ ಬರುತ್ತೆ. ಸೊ ಕ್ವಶನಲ್ಲಿ ಎಲ್ಲೂ ಐ ಕೊಟ್ಟಿಲ್ಲ, ಹೌದಾ? ಫಸ್ಟ್ ಇಲ್ಲಿ ಎ ಮ್ಯಾಟ್ರಿಕ್ಸ್ದು ಆರ್ಡರ್ ಏನಿದೆ ಅಂತ ನೋಡಿ. ಆರ್ಡರ್ ಅಂದರೆ ಏನಾಗುತ್ತಪ್ಪ ಅಂದರೆ, ಆರ್ಡರ್ ಬಂದು ರೋಸ್ ಇಂಟು ಕಾಲಮ್ಸ್ ಅಂತ ಬರ್ಕೊಂಡ್ರೆ, ನಂಬರ್ ಆಫ್ ರೋಸ್ ಇಂಟು ಕಾಲಮ್ಸ್ ಆದರೆ ಆ ಮ್ಯಾಟ್ರಿಕ್ಸಿನ ಆರ್ಡರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಮ್ಯಾಟ್ರಿಕ್ಸ್ಗೆ ನಾನು ಆರ್ಡರ್ ಬರೀಬೇಕಪ್ಪ, ಏನಾಗುತ್ತೆ ನೋಡಿ, ಎಷ್ಟು ರೋಸ್ ಇದ್ದಾವೆ? 1 ರೋ 2 ರೋ. ಎಷ್ಟು ರೋಸ್ ಇದ್ದಾವೆ? 2 ರೋಸ್ ಇದ್ದಾವೆ. ಆಮೇಲೆ ಎಷ್ಟು ಕಾಲಮ್ಸ್ ಇದೆ? ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್. ಎಷ್ಟು ಕಾಲಮ್ ಇದೆ? 2 ಕಾಲಮ್ಸ್ ಇದೆ. ಸೊ ಈ ಮ್ಯಾಟ್ರಿಕ್ಸಿನ ಆರ್ಡರ್ ಏನಾಗಬೇಕು? 2 x 2 ಆಗಬೇಕು. ಎಲ್ಲಿ ಬರಿತೀವಿ ಸರ್ ಅಂದರೆ ಇಲ್ಲಿ ಕೆಳಗಡೆ ಬರಿತೀವಿ 2 x 2. ಸೊ ನನಗೆ ಏನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಯಾವ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಆ ಮ್ಯಾಟ್ರಿಕ್ಸಿನ ಆರ್ಡರ್ ಏನಿರುತ್ತೋ ಅದ್ರ ಬೇಸಿಸ್ ಮೇಲೆ ನಾವು ಐ ಮ್ಯಾಟ್ರಿಕ್ಸ್ ಅಂತೀವಿ. ಐ ಅಂದರೆ ಏನಂತೀವಿ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನಿಮ್ಗೆ ಏನಾರು ಕೊಟ್ಟಿರೋ ಮ್ಯಾಟ್ರಿಕ್ಸು ಆರ್ಡರ್ 2 x 2 ಇತ್ತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸಿನ ಆರ್ಡರ್ನು 2 x 2ನೇ ಇರುತ್ತೆ. ಸೊ 2 x 2 ಇನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವುದಾಗಿರುತ್ತೆ ಅಂದರೆ ಇದಾಗಿರುತ್ತೆ 1 0 0 1. ಸೊ ನಿಮಗೆ ಎ ಬಂದು 2 x 2 ಕೊಟ್ಟಿದ್ರೆ ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಚೂಸ್ ಮಾಡಬೇಕು. ಯಾಕೆ? ಇದ್ರದ್ದು ಆರ್ಡರ್ ಎಷ್ಟು? 2 x 2. ಒಂದು ವೇಳೆ ಎ ಮ್ಯಾಟ್ರಿಕ್ಸ್ ನನಗೆ 3 x 3 ಕೊಟ್ಟಿದ್ರೆ ಚೂಸ್ ಮಾಡಬೇಕಾಗಿರೋಂಥ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದು ಇದಾಗಿರುತ್ತೆ 1 0 0 0 1 0 0 0 1 ಇಷ್ಟೇ. ಸೊ 2 x 2 ಕೊಟ್ಟರೆ ಇದನ್ನು ಚೂಸ್ ಮಾಡಿ, 3 x 3 ಕೊಟ್ಟರೆ ಇದನ್ನು ಚೂಸ್ ಮಾಡಬೇಕು. ಸೊ ಚೂಸ್ ಮಾಡೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ಆರ್ಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಈಗ ನನಗೆ ಐ ಮ್ಯಾಟ್ರಿಕ್ಸ್ ಯಾವುದಂತ ಗೊತ್ತಾಯ್ತಲ್ಲ, ಇದು 2 x 2 ಇದೆ. ಸೊ 2 x 2 ಇನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಪ್ರಿಫರ್ ಮಾಡಬೇಕು. ದೇರ್ ಫೋರ್ ಎ ಸ್ಕ್ವೇರ್ ಪ್ಲಸ್ 3 into i is equal to ಎ ಸ್ಕ್ವೇರ್ ಎಷ್ಟು ಬಂದಿದೆ? 5 -4 -4 ಹಾಗೂ 5 ಪ್ಲಸ್ 3 into ಐ ಮ್ಯಾಟ್ರಿಕ್ಸ್ ಯಾವ್ದು ಚೂಸ್ ಮಾಡ್ತಿದ್ವಿ? 2 x 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಸೊ ಈಗ ಏನು ಮಾಡಬೇಕು? ಈ ಮ್ಯಾಟ್ರಿಕ್ಸ್ ಹಂಗೆ ಬರ್ಕೊಳ್ತೀವ 5 -4 -4 5. ಬಟ್ ಈ ಮ್ಯಾಟ್ರಿಕ್ಸ್ಗೆ ಏನು ಮಾಡಬೇಕು? ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಮ್ಯಾಟ್ರಿಕ್ಸ್ ಆ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಮ್ಯಾಟ್ರಿಕ್ಸ್ ಮಾಡಿದಾಗ ಏನಾಗುತ್ತೆ? 3 into 1 is 3, ಒಳಗಿರುವಂಥ ಪ್ರತಿ ಎಲಿಮೆಂಟ್ಗೂ ಮಲ್ಟಿಪ್ಲೈ ಆಗಬೇಕು. ಯಾವುದು? ಆ ಕಾನ್ಸ್ಟೆಂಟ್. ಸೊ 3 into 0 0, 3 into 0 0, 3 into 1 is 3 ಇಷ್ಟೇ. ಇವಾಗ ಎರಡಕ್ಕೆ ಏನು ಮಾಡ್ತೀವಿ ನೋಡಿ, ಸೆಂಟ್ರಲ್ ಏನಿದೆ? ಪ್ಲಸ್ ಸೈನ್ ಇದೆ. ಇಂಟು ಇದ್ದಿದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್ ಇದೆ ಸಬ್ಟ್ರಾಕ್ಷನ್ ಆಫ್ 2 ಮ್ಯಾಟ್ರಿಕ್ಸ್, ಅಡಿಷನ್ ಇರೋ ಕಾರಣದಿಂದ ಅಡಿಷನ್ ಆಫ್ 2 ಮ್ಯಾಟ್ರಿಕ್ಸ್ ಮಾಡ್ತೀವಿ. 5 into 3 is 8, 5 into 3 is 8, -4 plus 0 ಅಂದರೆ ಎಷ್ಟಾಗುತ್ತೆ? -4, -4 plus 0 ಅಂದರೆ -4, 5 plus 3 is 8 ಆಯಿತು. ಇಷ್ಟೇ ನೋಡಿ, 8 -4 -4 8, 8 -4 -4 8. ಸೊ ಆಪ್ಷನ್ ಏನಿದೆ? ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇಷ್ಟೇ. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಿದ್ದೀನಿ. ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾನೆ, ಸೇಮ್ ಅದೇ ಕಾನ್ಸೆಪ್ಟು. 2 5 3 -1 ಇಂಟು ಎಕ್ಸ್ ವೈ ಇಸ್ ಈಕ್ವಲ್ ಟು 1 0 0 1 1 2 0 1 ಮಲ್ಟಿಪ್ಲೈಡ್ ವಿತ್ 3 2. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ಮತ್ತು ವೈ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಲೆಫ್ಟ್ ಸೈಡ್ ಇರೋದಕ್ಕೆ ಯೂಸ್ ಮಾಡಿ. 2 into x is 2x ಪ್ಲಸ್ 5 into y is 5y. ಇದಾಯಿತು. ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು. ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 into x is 3x, ಸೆಂಟ್ರಲ್ ಪ್ಲಸ್ ಸೈನ್, -1 into y is -y. ಇದಾಯ್ತಾ? ಇಸ್ ಈಕ್ವಲ್ ಟು ಇಲ್ಲೂ ಅಷ್ಟೇ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ 1 into 3 is 3, ಸೆಂಟ್ರಲ್ ಪ್ಲಸ್ ಸೈನ್, 2 into 2 is 4, 0 into 3 is 0, ಪ್ಲಸ್ 1 into 2 is 2. ಮುಗೀತಾ? ಇವಾಗ ಆ ಕಡೆ ಸಿಮ್ಯುಲೇಷನ್ ಮಾಡಿ. 3 + 4 7, 0 + 2 is 2. ಈ ಕಡೆ ಸ್ವಲ್ಪ ಸಿಮ್ಯುಲೇಷನ್ ಮಾಡಿ. 2x + 5y ಇದೇನಾಗುತ್ತೆ? 3x ಪ್ಲಸ್ ಇಂಟು ಮೈನಸ್ ಇಸ್ -y. ನಾನು ಓದ್ಸಲ ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ಈಕ್ವಲ್ ಮ್ಯಾಟ್ರಿಕ್ಸ್ ಇದ್ದಾಗ ಏನು ಮಾಡಬೇಕು? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಈಕ್ವೇಟ್ ಮಾಡಬೇಕು. ಸೊ ಈಕ್ವಲ್ ಮಾಡಿದಾಗ ಏನಾಗುತ್ತೆ? 2x + 5y, ಆ ಕಡೆ ಏನಿದೆ ಅದೇ ಸ್ಥಳದಲ್ಲಿ 7 ಇದೆ. ಇದು ಒಂದು ಇಕ್ವೇಷನ್. 3x - y is equal to ಆ ಕಡೆ ಏನಿದೆ 2 ಇದೆ. ಇವು ನಮ್ಗೆ ಬಂದಿರೋಂಥ ಇಕ್ವೇಷನ್ಸ್. ಸೊ ನಾನು ನಿಮಗೆ ಹೇಳಿದ್ದೆ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು? ಆಪ್ಷನ್ಸ್ನ ಚೆಕ್ ಮಾಡಿ ನೋಡಿರಿ. ಫಸ್ಟ್ ಆಪ್ಷನ್ ತೊಗೊತಾ ಇದ್ದೀನಿ, ಯಾವುದು 1, 1 ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಎರಡು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ LHS is equal to RHS ಬಂತಂದರೆ ಆ ತೊಗೊಂಡ್ರಂಥ ಆಪ್ಷನು ಕರೆಕ್ಟ್ ಇದ್ದಂಗೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿರಿ. 2 into 1 ಪ್ಲಸ್ 5 into 1 is equal to, ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಬರಬೇಕು? ನಮಗೆ 7 ಬರಬೇಕು. 2 into 1 is 2 ಪ್ಲಸ್ 5 into 1 is 5, 2 + 5 ಎಷ್ಟಾಯಿತು? 7 is equal to 7. ಸೊ ಇದು ಏನು ಫಸ್ಟ್ ಈಕ್ವೇಷನ್ ಸ್ಯಾಟಿಸ್ಫೈ ಆಯಿತು. ಅದೇ ಆಪ್ಷನ್ನ ಸೆಕೆಂಡ್ ಈಕ್ವೇಷನ್ಗೂ ಸ್ಯಾಟಿಸ್ಫೈ ಮಾಡಿರಿ. ಚೆಕ್ ಮಾಡಿ ನೋಡಿರಿ, ಸ್ಯಾಟಿಸ್ಫೈ ಅಲ್ಲ ಚೆಕ್ ಮಾಡಿ ನೋಡಿರಿ. 3 into 1 ಮೈನಸ್ ಇದು 1 ಎಷ್ಟು ಬರಬೇಕು? ನಮಗೆ 2 ಬರಬೇಕು. 3 into 1 is 3 -1 is equal to 2.
3 minus 1 is 2, 2 is equal to 2. So LHS is equal to RHS, LHS is equal to RHS. ಎರಡೂ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಿರೋ ಕಾರಣದ ಆಪ್ಷನ್ನೇ ನಮ್ಮ ಪ್ರಶ್ನೆಯ ಉತ್ತರ ಆಗುತ್ತೆ. ಸೊ ಆ ಥರ ನಮಗೇನು ಆಪ್ಷನ್ ಇರುತ್ತಲ್ಲ ಎರಡೂ ಬಂದಿರೋಂಥ ಈಕ್ವೇಷನ್ಗೆ ಸ್ಯಾಟಿಸ್ಫೈ ಆಗಬೇಕು. ಸ್ಯಾಟಿಸ್ಫೈ ಆಯ್ತಪ್ಪ ಅಂದರೆ ಆ ಪ್ರಶ್ನೆಗೆ ಆ ಉತ್ತರ ಏನಿರುತ್ತಲ್ಲ ಆಪ್ಷನ್ ಇರುತ್ತಲ್ಲ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈ ರೀತಿನಲ್ಲಿ ನಾವು ಚೆಕ್ ಮಾಡಬೇಕು. ಸೊ ಆಪ್ಷನ್ ಈ ಪ್ರಶ್ನೆಗೆ ಉತ್ತರ ಇರುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ರಿ. ಎ ಬಿ ಕೊಟ್ಟಿದ್ದಾನೆ, ಇಲ್ಲಿ ನೋಡಿ ಎ ಡ್ಯಾಶ್ ಬಿ ಡ್ಯಾಶ್ ಕೇಳ್ತಾರೆ. ಸೊ ಎ ಕೊಟ್ಟಿದ್ದಾರಲ್ಲ ಅದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಎ ಡ್ಯಾಶ್ ಬರುತ್ತೆ. ಟ್ರಾನ್ಸ್ಪೋಸ್ ಹೆಂಗೆ ಮಾಡ್ತೀರಾ, ರೋನ ಕಾಲಮಲ್ಲಿ ಬರೀಬೇಕು. ಫಸ್ಟ್ ರೋನ ಕಾಲಮಲ್ಲಿ ಬರೆದ್ರೆ -4 -5 -4, ಸೆಕೆಂಡ್ ರೋನ ಕಾಲಮಲ್ಲಿ ಬರೆದ್ರೆ 12 ಮತ್ತು -6 ಇದು ಆಯಿತು. ಬಿ ಮ್ಯಾಟ್ರಿಕ್ಸ್ ತೊಗೊತಿದ್ದೀನಿ, ಇದೇನಿದು ಎ ಡ್ಯಾಶ್. ಬಿ ಡ್ಯಾಶ್ ಹೆಂಗೆ ಮಾಡ್ತೀರಾ, ಸೇಮ್ ರೋಸ್ನ ಕಾಲಮ್ಸಲ್ಲಿ ಟ್ರಾನ್ಸ್ಫರ್ ಮಾಡಿ. 3 -2 1 -5 ಇದು ಆಯಿತು. ಈಗೇನು ಮಾಡಬೇಕು, ಅವೆರಡನ್ನ ಅಡಿಷನ್ ಆಫ್ 2 ಮ್ಯಾಟ್ರಿಕ್ಸ್ ಮಾಡ್ತಿದ್ವಿ ಹೌದಾ. ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್, ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಕೇಳಿದ್ದಾನೆ. ಎ ಡ್ಯಾಶ್ ಏನಿದೆ -5 12 -4 ಹಾಗೂ -6 ಇದು ಎ ಡ್ಯಾಶ್. ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನಿದೆ 3 1 -2 -5. ಇವಾಗ ಏನು ಮಾಡಬೇಕು, ಇವೆರಡಕ್ಕೆ ಅಡಿಷನ್ ಆಫ್ 2 ಮ್ಯಾಟ್ರಿಕ್ಸ್. -5 + 3 ಎಷ್ಟಾಯ್ತಿದು -2, 12 + 1 ಎಷ್ಟಾಯಿತು 13, -4 ಪ್ಲಸ್ ಆಫ್ -2, -4 ಪ್ಲಸ್ ಆಫ್ -2, -4 ಪ್ಲಸ್ ಇಂಟು -2 ಅಂದರೆ ಎಷ್ಟಾಯ್ತಿದು -6, -6 ಪ್ಲಸ್ ಆಫ್ -5, -6 ಪ್ಲಸ್ ಆಫ್ -5 ಎಷ್ಟಾಯಿತು -6 ಪ್ಲಸ್ ಇಂಟು -5 ಅಂದರೆ -11. ಸೊ ನಮ್ಗೆ ಆನ್ಸರ್ ಏನು ಬರಬೇಕು, -2 13 -6 -11. ಆಪ್ಷನ್ ಏನಲ್ಲಿದೆ, ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ, ಪ್ರಾಡಕ್ಟ್ ಆಫ್ ಎರಡು ಮ್ಯಾಟ್ರಿಕ್ಸ್ ಕೇಳ್ತಾನೆ. ಸೊ ಮ್ಯಾಟ್ರಿಕ್ಸ್ ಏನಿದೆ 2 1 3 ಇದು ಒಂದು ಮ್ಯಾಟ್ರಿಕ್ಸ್. ಇನ್ನೊಂದು ಮ್ಯಾಟ್ರಿಕ್ಸ್ ಏನಿದೆ -1 2 ಹಾಗೂ -3. ಇವೆರಡು ಏನು ಮಾಡ್ತಿದ್ವಿ, ಏನು ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಕ್ಸ್, ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಕ್ಸ್. ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಏನು ಬರುತ್ತೆ ನೋಡಿ, 2 × -1 is -2, ಸೆಂಟ್ರಲ್ ಏನು ಬರುತ್ತೆ ಪ್ಲಸ್, 1 × 2 is 2, ಸೆಂಟ್ರಲ್ ಪ್ಲಸ್ ಸೈನ್, 3 × -3 -9 ಅಷ್ಟೇ. ಸೊ ಇದನ್ನು ಸಿಮ್ಯುಲೇಷನ್ ಮಾಡಿ, -2 + 2 ಪ್ಲಸ್ ಇಂಟು -9. ಸೊ +2 -2 ಕ್ಯಾನ್ಸಲ್ ಆದರೆ ಮ್ಯಾಟ್ರಿಕ್ಸ್ ಒಳಗಡೆ ಯಾವುದು ಉಳೀತು, -9 ಉಳೀತು. ಬಟ್ ಆನ್ಸರ್ ಏನು ಕೊಟ್ಟಿದ್ದೆ ನೋಡಿ, ಆರ್ಡರ್ ಆಫ್ 2 × 2. ಇದ್ರ ಆರ್ಡರ್ ನೋಡಿರಿ, ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಇದ್ದಾವೆ, ಒಂದು ರೋ ಇದೆ ಒಂದು ಕಾಲಮ್ ಇದೆ, ಅಂದರೆ 1 × 1 ಬಂದಿದೆ. ಸೊ ಆರ್ಡರ್ ಆಫ್ 2 × 2 ಅಲ್ಲ, ಆರ್ಡರ್ ಆಫ್ 3 × 3 ಅಲ್ಲ. ಇಲ್ಲಿ ನೋಡಿ ಡಸಂಟ್ ಎಕ್ಸಿಸ್ಟ್ ಅನ್ನೋಕ್ಕೆ ಇಲ್ವೇ ಇಲ್ಲ, ಯಾಕಂದರೆ ಎಕ್ಸಿಸ್ಟ್ ಆಗಿದೆ. ಸೊ ಇದರಲ್ಲಿ ಏನಿದೆ, ಒಂದೇ ಎಲಿಮೆಂಟ್ ಇದೆ, ಆ್ಯನ್ ಎಲಿಮೆಂಟ್ ಆಫ್ -9. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ, ಭಾಳ ಕೇರ್ಫುಲ್ ಆಗಿರಿ ಸಾಲ್ವ್ ಮಾಡೋ ಟೈಮಲ್ಲಿ. ಸೊ ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ದ ಪ್ರಾಡಕ್ಟ್ ಆಫ್ ಅಂತ ಕೇಳ್ತಾನೆ, ಎರಡರದ್ದು ಪ್ರಾಡಕ್ಟ್ ವ್ಯಾಲ್ಯೂ ಕೇಳ್ತಾರೆ. ಸೊ ಏನು ಮಾಡ್ತೀವಿ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಪ್ರೇಟ್ ಮಾಡಿ. 3 × 5 ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡ್ತಾ ಇದ್ದೀನಿ. 3 × 5 is 15, ಸೆಂಟ್ರಲ್ ಪ್ಲಸ್ ಸೈನ್, -1 × 3 is -3. ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬರ್ತಾ ಇದ್ದೀನಿ. 3 × 6 is 6, -1 × -3 is 3. ನೆಕ್ಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಯಿತು. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಹೋಗ್ತಾ ಇದ್ದೀನಿ. -2 × 5 is -10, ಸೆಂಟ್ರಲ್ ಪ್ಲಸ್ ಸೈನ್, 1 × 3 is 3, -1 × 2 is -4, ಸೆಂಟ್ರಲ್ ಪ್ಲಸ್ ಸೈನ್, 1 × -3 -3 ಇದು ಮುಗೀತು. ಈಗ ಫೈನಲ್ ಆಗಿ ಸಿಮ್ಯುಲೇಷನ್ ಮಾಡಿ. 15 ಪ್ಲಸ್ ಆಫ್ -3 ಅಂದರೆ 15 -3 ಆಯಿತು. 6 + 3 is 9, 10 + 3 is -7, -4 ಪ್ಲಸ್ ಆಫ್ -3 ಅಂದರೆ -4 -3 ಬಂತು. ಇನ್ನು ಫೈನಲ್ ಸೊಲ್ಯೂಷನು 15 - 3 is 12, 9 -7 -7. ಸೊ ಇಲ್ಲಿದೆ ನೋಡಿ -7 -7 ಇಲ್ಲಿದೆ 12 9. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಇಷ್ಟೇ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದು ಇದಿದೆ ನೋಡಿ. ಇಲ್ಲಿ ನೋಡಿ ಎ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ದೆನ್ A - B ಹೋಲ್ ಡ್ಯಾಶ್ ಕೇಳ್ತಾನೆ. ಅಂದರೆ ಇವಾಗ ಏನು ಮಾಡ್ತೀರಾ, ಫಸ್ಟು A - B ಫೈಂಡ್ ಔಟ್ ಮಾಡಿ, ಬಂದರೆ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ಮಾಡಿ ಅಷ್ಟೇ. A - B ಹೋಲ್ ಡ್ಯಾಶ್ ಇರೋದು, ಫಸ್ಟು A - B ಮಾಡಬೇಕು, ಆದಮೇಲೆ ಅದಕ್ಕೆ ಟ್ರಾನ್ಸ್ಪೋಸ್ ಮಾಡಬೇಕು. ಫಸ್ಟು A - B ಇಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ಏನಿದೆ 3 -1 2 5 ಮೈನಸ್ ಬಿ ಮ್ಯಾಟ್ರಿಕ್ಸ್ ಏನಿದೆ -4 2 3 -5. ಇವೆರಡಕ್ಕೆ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಆಫ್ 2 ಮ್ಯಾಟ್ರಿಕ್ಸ್. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕಂದ್ರೆ ಏನು ಮಾಡಬೇಕು, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀವಿ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. 3ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು, -4, 3 - ಆಫ್ -4 ಯಾವ್ದು ಸರ ಸೆಂಟ್ರಲ್ ಇರೋದಂದರೆ ಇದು -ಆಫ್ -4. ಅದೇ ಥರನೇ -1 - ಆಫ್ 2, ಅದೇ ಥರನೇ 2 - 3 5 - ಆಫ್ -5 ಆಯಿತು ಇಷ್ಟೇ. ಇದನ್ನು ಸಿಮ್ಯುಲೇಷನ್ ಮಾಡಿದ್ರೆ ನಮಗೆ A - B ಬಂದುಬಿಡುತ್ತೆ. 3 - ಆಫ್ -4 ಅಂದರೆ 3 + 4, 3 + 4 ಅಂದರೆ ಎಷ್ಟು 7, -1 - 2 ಎಷ್ಟು -3, 2 - 3 ಎಷ್ಟು -1, 5 - ಆಫ್ -5 ಅಂದರೆ 10 ಆಯಿತು ಹೌದಾ. ಸೊ ಇವಾಗ ಇದನ್ನೇನು ಮಾಡಬೇಕು, ಇದು A - B ಬಂದಿರೋದು, ಆದರೆ ನಮ್ಗೆ ಕೇಳ್ತಿರೋದು A - B ಹೋಲ್ ಡ್ಯಾಶ್ ಕೇಳ್ತಾರೆ, ಹೋಲ್ ಡ್ಯಾಶ್ ಅಥವಾ ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್ ಎಲ್ಲಿ ಏನು ಮಾಡ್ತೀವಿ, ರೋನ ಕಾಲಮಲ್ಲಿ ಬರೀಬೇಕು. 7 - 3 -1 10, 7 - 1 ಎಲ್ಲಿದೆ ನೋಡಿ, 7 - 1 -3 10. ಆಪ್ಷನ್ ಸಿ ಅಲ್ಲಿದೆ, ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ಕೊನೆಯ ಪ್ರಶ್ನೆ, ಈ ವಿಡಿಯೋ ಕೊನೆಯ ಪ್ರಶ್ನೆ,
ನೋಡಿ ಎ ಸ್ಕ್ವೇರ್ ಮೈನಸ್ 4a ಭಾಳ ಸಿಂಪಲ್ ಇದು. ಏನು ಮಾಡ್ತೀರಾ, ಫಸ್ಟ್ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಎ ಸ್ಕ್ವೇರ್ ಅಂದರೆ ಹಿಂಗೆ ಬರ್ಕೊಳ್ತೀವಿ, ಎ ಇಂಟು ಎ ಬರ್ಕೊಳ್ತೀವಿ. ಎ ಮ್ಯಾಟ್ರಿಕ್ಸ್ ಏನಿದೆ 2 0 -1 3 ಕೊಟ್ಟಿದ್ದಾನೆ. ಇದನ್ನು ಇನ್ನೊಂದು ಸಲ ಬರ್ಕೊಂಡು ಅವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೇನು ಬರುತ್ತೆ, ಎ ಸ್ಕ್ವೇರ್ ಬಂದುಬಿಡುತ್ತೆ. ಸೊ ಎರಡಕ್ಕೆ ಏನು ಮಾಡಬೇಕು, ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನು ಮಾಡಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ 2 × 2 = 4 ಪ್ಲಸ್ 0 × -1 is 0, 2 × 0 is 0. ಯಾಕೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬರ್ತಾ ಇರೋದು ಈಗ. 2 × 0 is 0 ಪ್ಲಸ್ 0 × 3 is 0 -1 ಇಂಟು, ಈಗ ನೋಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬರ್ತಾ ಇದ್ದೀನಿ. -1 × 2 is -2, ಸೆಂಟ್ರಲ್ ಪ್ಲಸ್ ಸೈನ್. 3 × -1 is -3, -1 × 0 is 0 ಪ್ಲಸ್ 3 × 3 is 9. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಷ್ಟೇ. ಇವಾಗ ಇದನ್ನು ಸಿಮ್ಯುಲೇಷನ್ ಮಾಡಿದ್ರೆ 4 + 0 is 4, 0 + 0 is 0, -2 ಪ್ಲಸ್ ಆಫ್ -3 ಅಂದರೆ -2 -3 ಆಗುತ್ತೆ, -5 ಆಯಿತು. 0 + 9 is 9. ಸೊ ಇದು ನಮಗೇನು ಬಂದಿರೋದು, ಇದು ಎ ಸ್ಕ್ವೇರ್. ಇದು ನಮಗೇನು ಬೇಕಾಗಿದ್ದು, ದೇರ್ ಫೋರ್ ಎ ಸ್ಕ್ವೇರ್ ಮೈನಸ್ 4a ಬೇಕು. ಎ ಸ್ಕ್ವೇರ್ ಎಷ್ಟಿದೆ, 4 0 -5 9 ಇದೆ. ಎ ಸ್ಕ್ವೇರ್ -4 ಇಂಟು ಎ ಮ್ಯಾಟ್ರಿಕ್ಸ್ ಏನಿದೆ 2 0 -1 3 ಇದೆ. ಸೊ ಇವಾಗ ಏನು ಮಾಡಬೇಕು, ಇದನ್ನೇನೋ ಹಾಗೆ ಬರ್ಕೊಳ್ತೀವಿ, 4 0 -5 9. ನೆಕ್ಸ್ಟ್ ಇದೇನಿದೆಲ್ಲ ಯಾವ ಕಾನ್ಸೆಪ್ಟು, ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಮ್ಯಾಟ್ರಿಕ್ಸ್. ಕಾನ್ಸ್ಟೆಂಟ್ ಏನು ಮಾಡ್ತೀವಿ, ಮ್ಯಾಟ್ರಿಕ್ಸ್ ಒಳಗಿರುವಂಥ ಪ್ರತಿ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡಬೇಕು. 4 × 2 is 8, 4 × 0 0, 4 × -1 is -4, 4 × 3 is 12. ಇವಾಗ ಇವೆರಡು ಹೆಂಗೆ ಕಾಣ್ತಿದ್ದೋ ನಿಮಗೆ, ಸಬ್ಟ್ರಾಕ್ಷನ್ ಆಫ್ 2 ಮ್ಯಾಟ್ರಿಕ್ಸ್. ಇದೊಂದು ಮ್ಯಾಟ್ರಿಕ್ಸ್ ಇದೊಂದು ಮ್ಯಾಟ್ರಿಕ್ಸ್, ಸೆಂಟ್ರಲ್ ಮೈನಸ್ ಏನಿದೆ. ಸೊ ಇದರ್ಥ ಏನು, ಸಬ್ಟ್ರಾಕ್ಷನ್ ಆಫ್ 2 ಮ್ಯಾಟ್ರಿಕ್ಸ್ ಅಂತ ಅರ್ಥ. 4 - 8 ಎಷ್ಟು, -4, 0 - 0 ಎಷ್ಟು 0, -5 -4 ಅಂದರೆ -5 + 4, -5 + 4 ಅಂದರೆ ಎಷ್ಟಾಯಿತು, -1 ಆಯಿತು. 9 -12 ಅಂದರೆ ಎಷ್ಟಾಯಿತು, -3 ಆಯಿತು. ಸೊ -4 0 -1 -3, -4 0 -1 -3 ಇರೋಂಥ ಆಪ್ಷನ್ ಯಾವುದು, ಆಪ್ಷನ್ ಬಿ. ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ಆಪ್ಷನ್ ಬಿ ಆಗುತ್ತೆ. ಇಷ್ಟೇ ನೋಡಿ. ಸೊ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸು ಭಾಳ ಸಿಂಪ್ಲೆಸ್ಟ್ ಚಾಪ್ಟ್ರು. ನಿಮಗೆ ಮ್ಯಾಟ್ರಿಕ್ಸ್ ಇದೆ, ಡಿಟರ್ಮಿನೆಂಟ್ಸ್ ಇಲ್ಲ, ಭಾಳ ಸಿಂಪಲ್. ಏನೇ ಇರಲಿ, ಮ್ಯಾಥಮೆಟಿಕ್ಸ್ ಏನಿದೆಲ್ಲ 70 ಮಾರ್ಕ್ಸು ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು. ಮ್ಯಾಥಮೆಟಿಕ್ಸ್ 70% ಟೋಟಲ್ ಪರ್ಸೆಂಟೇಜಲ್ಲಿ, ಅಂದರೆ 140 ಮಾರ್ಕ್ಸ್ ಏನೋ ಇರಬೇಕು ಅನಿಸುತ್ತೆ. 200 ಮಾರ್ಕ್ಸ್ ಪೇಪರ್ ಇದು. ಈ 200ಗೆ 70% ಎಷ್ಟಾಯಿತು, 140 ಆಯಿತು. ಇದು ಕೇವಲ ಮ್ಯಾಥಮೆಟಿಕ್ಸಲ್ಲಿ. ನೆಕ್ಸ್ಟು ಫಿಸಿಕ್ಸ್ ಇದೆ. ಫಿಸಿಕ್ಸ್ ಎಷ್ಟಿದೆ, 20% ಇದೆ. 200ಅಲ್ಲಿ 20% ಎಷ್ಟಾಯಿತು, 40 ಮಾರ್ಕ್ಸ್. ಇನ್ನು ಲಾಸ್ಟಲ್ಲಿ ಏನು, ಜಾಗ್ರಫಿ ಎಷ್ಟು, 10%. ಇದೆಷ್ಟಾಯಿತು, 20 ಮಾರ್ಕ್ಸ್ ಆಯಿತು. ಸೊ ನಮಗೆ 200 ಮಾರ್ಕ್ಸಿಗೆ ಪೇಪರ್ ಇರೋದು, 200ಅಲ್ಲಿ ಹೈಯೆಸ್ಟ್ ಇರೋದೇ ಮ್ಯಾಥಮೆಟಿಕ್ಸ್. ಹಾಗಾಗಿ ಮ್ಯಾಥಮೆಟಿಕ್ಸ್ ಅನ್ನೋದೇನಿದೆಲ್ಲ ಅದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿಬಿಟ್ರೆ, ಒಂದು 100ಅಲ್ಲಿ ಅಥವಾ 200ಅಲ್ಲಿ 140 ಪ್ಲಸ್ ತೊಗೊಂಡ್ಬಿಟ್ರೆ ಮುಗಿದೇ ಹೋಯ್ತು. ನೆಕ್ಸ್ಟ್ ಜನರಲ್ ಸ್ಟಡೀಸಲ್ಲಿ ಅಲ್ಲೊಂದು 100 ಅಥವಾ 100 ಪ್ಲಸ್ ಒಂದು 120 ಹಂಗೆ ಹೋದರೆ 100 to 120 ಪ್ಲಸ್ ಹಂಗೆ ಹೋಗ್ಬಿಟ್ರೆ ನಿಮ್ಮದು ಪಕ್ಕಾ ಶಾರ್ಟ್ ಲಿಸ್ಟ್ ಆಗೋದು ಗ್ಯಾರಂಟಿ. ಸೊ ಆದಷ್ಟು ಸ್ಕೋರ್ ಮಾಡಿರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಎಷ್ಟು ಟಾಪಿಕ್ಸ್ ಆಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಕೋರ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಂಟ್ರೆಸ್ಟೆಡ್ ಇರೋರು ಯಾರೆಲ್ಲ ಕೋರ್ಸ್ನ ಪರ್ಚೇಸ್ ಮಾಡಬೇಕಂತಿದ್ರೆ 9964600913 ಕೋರ್ಸಿನ ಡೀಟೇಲ್ಸ್ನ ಕೇಳೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ನೀವು ಈ ಫೋನ್ ನಂಬರ್ಗೆ ಕಾಲ್ ಮಾಡ್ಬೋದು. ಕೋರ್ಸ್ನ ಎಂಟೈರ್ ಡೀಟೇಲ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಲ್ಯಾಂಡ್ ಸರ್ವೇರ್ಗೆ ಸ್ಪೆಸಿಫಿಕ್ ಪೇಪರ್ 2ಗೆ ನಾವು ಕೋರ್ಸ್ನ ರೆಡಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಗೊತ್ತಿರಲಿ. ಇಂಟ್ರೆಸ್ಟ್ ಇರೋರು, ವೀಕ್ ಆಗಿದ್ದೀವಿ ಮ್ಯಾಥಮೆಟಿಕ್ಸಲ್ಲಿ, ಒಟ್ಟಿಗಂತ ಪೇಪರ್ ಕ್ಲಿಯರ್ ಮಾಡಬೇಕು, ನಮಗೇನು ಗೊತ್ತಿಲ್ಲ, ಇದು ಕಲ್ತ್ಕೊಳ್ಬೇಕು ಅನ್ನೋರು ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಕೋರ್ಸು ಸಿಗುತ್ತೆ. ಸೊ ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾವುದಾದ್ರೂ ಲ್ಯಾಂಡ್ ಸರ್ವೇರ್ ಗ್ರೂಪ್ ಇತ್ತಂದರೆ ಆ ಗ್ರೂಪಲ್ಲೂ ಸೆಂಡ್ ಮಾಡಿರಿ, ಯಾಕಂದರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿ ಈ ಕಂಟೆಂಟ್. ಓಕೆನಾ, ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.